ಸೌದಿ ಅರೇಬಿಯಾ. ಸ್ನೇಹಿತರೆ, ಇದನ್ನು ಕೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇನು? ಎಲ್ಲಾ ಕಡೆಗೂ ಹರಡಿರೋ ಮರಳು ಮರಳು ಮರಳು, ಅದನ್ನ ಸುಡೋ ಬಿಸಿಲು, ಅದ್ರ ಮೇಲೆ ಓಡಾಡಿದ್ರೆ ನೆತ್ತಿನೂ ಸುಡುತ್ತೆ. ನೀರಿಗಾಗಿ ಪರದಾಡೋ ಒಂಟೆಗಳು, ಮತ್ತೆ ಕಣ್ಣು ಕುಕ್ಕೋ ಬಿಸಿಲ ಝಳ, ತಲೆಯನ್ನ ಫುಲ್ ಕವರ್ ಮಾಡಿಕೊಂಡು ಸಾಂಪ್ರದಾಯಿಕ ಅರೇಬಿ ಉಡುಪನ್ನ ಧರಿಸಿ ಓಡಾಡೋ ಪುರುಷರು ಅಲ್ವಾ. ಸಾಮಾನ್ಯವಾಗಿ ಅಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ? 40 ಡಿಗ್ರಿಯಿಂದ 50 ಡಿಗ್ರಿ ತನಕ. ಕೆಲವೊಮ್ಮೆ ಕಾರಿನ ಬಾನೆಟ್ ಮೇಲೆ ಆಮ್ಲೆಟ್ ಹಾಕುವಷ್ಟು ಬಿಸಿಲು ಅಲ್ಲಿರುತ್ತೆ ಅಂತ ನಾವೆಲ್ಲ ಕೇಳಿದ್ದೀವಿ. ಆದ್ರೆ ವೀಕ್ಷಕರಿಗೆ, ನೀವು ನೋಡ್ತಾ ಇರೋ ದೃಶ್ಯಗಳನ್ನೊಮ್ಮೆ ಗಮನಿಸಿ. ಇದೇ ಸ್ವಿಟ್ಜರ್ಲ್ಯಾಂಡಾ ಅಥವಾ ಕಾಶ್ಮೀರನ? ಮನಾಲಿ, ಶಿಮ್ಲಾ? ನೋ, ಯಾವುದೂ ಅಲ್ಲ. ನಂಬಿದ್ರೆ ನಂಬಿ, ನೀವು ಬಿಟ್ರೆ ಬಿಡಿ. ಇದು ಬೆಂಕಿ ಉಗುಳೋ ಸೌದಿ ಅರೇಬಿಯಾನೇ ನಾವು ನಿಮಗೆ ತೋರಿಸ್ತಿರೋದು. ನೀವು ನೋಡ್ತಿರೋದು AI ಜನರೇಟೆಡ್ ಫೇಕ್ ವಿಡಿಯೋ ಅಥವಾ ಇಮೇಜಸ್ ಅಲ್ಲ, ರಿಯಲ್ ಪ್ರಕೃತಿಯಲ್ಲಿ ಮಾಡಿರೋ ಬದಲಾವಣೆ ಇದು. ನಿಗಿ ನಿಗಿ ಕೆಂಡದಂತಿರೋ ಮರುಭೂಮಿಯ ಮರಳು ಈಗ ಪೂರ್ತಿ ವೈಟ್ ಆಗಿದೆ. ಯಾವ ಜಾಗದಲ್ಲಿ ಜನ AC ಇಲ್ಲದೆ ಬದುಕೋ ಕಷ್ಟಪಡ್ತಾ ಇದ್ರು, ಅಲ್ಲಿಗ -, ಡಿಗ್ರಿಗೆ ಟೆಂಪರೇಚರ್ ಇಳಿದು ಹೀಟರ್ ಯೂಸ್ ಮಾಡೋ ರೀತಿಯಲ್ಲಿ ಅರ್ರೇ ಇದೇನೋ ಆಗ್ಬಿಡ್ತು ದಿನ ಬೆಳಗಾಗೋದ್ರಲ್ಲಿ ಅಂತ ಜನ ಗಾಬರಿ ಆಗೋ ರೀತಿಯಾಗಿದೆ. ಒಂಟೆಗಳು ಮರಳಲ್ಲಿ ನಡೆಯೋದ್ರ ಬದಲು ಮಂಜುಗಡ್ಡೆ ಮೇಲೆ ಕಾಲಿಡೋಕೆ ಕಷ್ಟಪಟ್ಟು ತೆಗಿತಾ ಇದಾವೆ. ಇದೇನಿದು ಅಂತ ಹೇಳಿ. ಅಸಲಿಗೆ ಮರುಭೂಮಿಯಲ್ಲಿ ಹಿಮ ಬೀಳೋಕೆ ಹೇಗ್ ಸಾಧ್ಯ? ಇದು ಬರೀ ಪ್ರಕೃತಿಯ ವಿಸ್ಮಯನಾ ಅಥವಾ ವಿಜ್ಞಾನಿಗಳು ಹೇಳ್ತಿರೋ ಹಾಗೆ ಭೂಮಿ ನಮಗೆ ಕೊಡ್ತಾ ಇರೋ ವಾರ್ನಿಂಗ್ ಬೆಲ್ಲ? ಕೆಲವರು ಇದನ್ನ ಪ್ರಳಯದ ಮುನ್ಸೂಚನೆ ಅಂತ ಕೂಡ ಕರೆಯೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕೆ? ಬನ್ನಿ, ಈ ವಿಶೇಷ ವರದಿಯಲ್ಲಿ ಸೌದಿಯ ಈ ವಿಚಿತ್ರ ಹವಾಮಾನದ ಅಸಲಿ ಸತ್ಯವನ್ನ ಎಳೆ ಎಳೆಯಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತೇವೆ. ಎಲ್ಲಾಗಿದೆ, ಏನಾಗಿದೆ, ಮೊದಲಿಗೆ ಇದು ಎಲ್ಲಿ ನಡೆದಿದೆ ಅನ್ನೋದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ನಾವು ಮಾತಾಡ್ತಿರೋದು ಸೌದಿ ಅರೇಬಿಯಾದ ಉತ್ತರ ಭಾಗದಲ್ಲಿರೋ ಅಲ್ ಜೌಫ್ ಪ್ರಾಂತ್ಯದ ಬಗ್ಗೆ. ದಿನಾಂಕ ಡಿಸೆಂಬರ್ 18 ಮತ್ತು 19ನೇ ತಾರೀಕು 2025. ಅಲ್ ಜೌಫ್ ಅಂದ್ರೆ ಅದು ಪಕ್ಕಾ ಮರುಭೂಮಿ ಜಾಗ. ಆದ್ರೆ ಅಲ್ಲಿ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಯಿತು. ಆಕಾಶ ಕಪ್ಪಗಾಯಿತು, ಗುಡುಗು ಸಿಡಿಲಿನೊಂದಿಗೆ ಜೋರಾಗಿ ಮಳೆ ಶುರುವಾಯಿತು. ಆಮೇಲೆ ನೋಡ್ತಿದ್ದ ಹಾಗೆ ಹಿಮಪಾತವಾಗಿ ಬದಲಾಗಿದೆ. ಅಲ್ಲಿನ ಸ್ಥಳೀಯರು ರೆಕಾರ್ಡ್ ಮಾಡಿರೋ ವಿಡಿಯೋಗಳಲ್ಲಿ ನೀವು ನೋಡಬಹುದು. ಕೆಂಪು ಮರಳಿನ ಮೇಲೆ ಅಕ್ಷರಶಃ ಬಿಳಿ ಬಣ್ಣದ ಚಾದರ ಹೊದಿಸಿದ ಹಾಗೆ ಹಿಮ ಆವರಿಸಿದೆ. ಸೌದಿ ಅರೇಬಿಯಾದ ಹವಾಮಾನ ಇಲಾಖೆ ಪ್ರಕಾರ ಈ ಭಾಗದಲ್ಲಿ ಟೆಂಪರೇಚರ್ -4 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಯೋಚನೆ ಮಾಡಿ ಒಂದ್ಸಲ, 50 ಡಿಗ್ರಿ ಇರ್ತಾ ಇದ್ದ ಜಾಗದಲ್ಲಿ -4 ಡಿಗ್ರಿ ಅಂದ್ರೆ ಏನರ್ಥ? ಬರೀ ಅಲ್ ಜೌಫ್ ಅಷ್ಟೇ ಅಲ್ಲ, ಪಕ್ಕದ ತಬುಕ್ ಮತ್ತು ಜಬಲ್ ಅಲ್ ಲೌಸ್ ಅನ್ನೋ ಬೆಟ್ಟದ ಪ್ರದೇಶದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಹಿಮಪಾತ ಆಗಿದೆ. ಜನರು ಈ ದೃಶ್ಯಗಳನ್ನ ನೋಡಿ ಎಕ್ಸೈಟ್ ಆಗಿದ್ದಾರೆ. ಕಾರುಗಳನ್ನ ನಿಲ್ಲಿಸಿ ಹಿಮದ ಉಂಡೆ ಮಾಡಿ ಆಟ ಆಡ್ತಿದ್ದಾರೆ. ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿದ್ದಾರೆ. ಆದ್ರೆ ವೀಕ್ಷಕರದು ನೋಡೋಕೆ ಎಷ್ಟು ಸುಂದರನೋ, ಇದರ ಹಿಂದಿರೋ ಕಾರಣ ಅಷ್ಟೇ ಭಯಾನಕ. ಮರುಭೂಮಿಯಲ್ಲಿ ಹಿಮ, ವಿಜ್ಞಾನ ಏನ್ ಹೇಳುತ್ತೆ? ಅಲ್ಲ, ಮರುಭೂಮಿ ಅಂದ್ರೆ ತೇವಾಂಶನೇ ಇರಲ್ಲ. ಹಾಗಿರುವಾಗ ಹಿಮ ಎಲ್ಲಿಂದ ಬರೋಕ್ ಸಾಧ್ಯ ಈ ತರ ಅಂತ ನಿಮಗೆ ಪ್ರಶ್ನೆ ಕಾಡ್ತಾ ಇರ್ಬೋದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಣ ಈಗ. ವಿಜ್ಞಾನಿಗಳು ಇದನ್ನ ವಾರ್ಮಿಂಗ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಭೂಮಿ ಬಿಸಿ ಆದಷ್ಟು ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆದಷ್ಟು ಸಮುದ್ರದ ನೀರು ಆವಿಯಾಗೋ ಪ್ರಮಾಣ ಹೆಚ್ಚಾಗುತ್ತೆ, ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ. ಈಗ ಅರೇಬಿಯನ್ ಸಮುದ್ರದಿಂದ ಮತ್ತು ಮೆಡಿಟರೇನಿಯನ್ ಸಮುದ್ರದಿಂದ ಬಂದ ತೇವಾಂಶ ಭರಿತ ಗಾಳಿ ಸೌದಿಯಾ ಕಡೆಗೆ ಬೀಸಿದೆ. ಅದೇ ಟೈಮ್ನಲ್ಲಿ ಉತ್ತರ ದಿಕ್ಕಿನಿಂದ ಅಂದ್ರೆ ಯುರೋಪ್ ಕಡೆಯಿಂದ ತಂಪಾದ ಗಾಳಿ ಅಲ್ಲಿಗೆ ಬಂದಿದೆ. ಯಾವಾಗ ಈ ತೇವಾಂಶ ಭರಿತ ಮೋಡಗಳು ಮತ್ತು ತಂಪಾದ ಗಾಳಿ ಒಂದಕ್ಕೊಂದು ಡಿಕ್ಕಿ ಹೊಡೆದ್ವು, ಅಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಯ್ತು. ಮಾಮೂಲಾಗಿ ಆಗಿದ್ರೆ ಅದು ಮಳೆಯಾಗಿ ಸುರಿತಾ ಇತ್ತು. ಆದ್ರೆ ವಾತಾವರಣದ ಮೇಲ್ಭಾಗದಲ್ಲಿ ವಿಪರೀತ ಚಳಿ ಇದ್ರಿಂದ ಮಳೆ ಹನಿಗಳು ನೆಲಕ್ಕೆ ಬೀಳೋ ಮುಂಚೆನೆ ಮಂಜುಗಡ್ಡೆಗಳಾಗಿ ಬದಲಾಗಿವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಅಲ್ ಜೌಫ್ ನಲ್ಲಿ ಬಿದ್ದಿರೋದು ಪೂರ್ತಿಯಾಗಿ ಸ್ನೋ ಅಲ್ಲ, ಅದನ್ನ ಹೇಲ್ ಅಥವಾ ಆಲಿಕಲ್ಲು ಅಂತ ಕರೀತಾರೆ. ಆದ್ರೆ ತೊಬುಕ್ನ ಬೆಟ್ಟಗಳಲ್ಲಿ ಬಿದ್ದಿರೋದು ಅಪ್ಪಟ ಹಿಮ. ಒಟ್ಟಿನಲ್ಲಿ ಬಿಸಿ ಮರುಭೂಮಿಯಲ್ಲಿ ಇಂತಹ ವಿಪರೀತ ಹವಾಮಾನ ಸೃಷ್ಟಿಯಾಗೋದು ಕ್ಲೈಮೇಟ್ ಚೇಂಜ್ ನ ನೇರ ಪರಿಣಾಮ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. 30 ವರ್ಷಗಳ ಹಿಂದಿನ ಕಥೆ. ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ 1992ರ ಘಟನೆ ನೆನಪಾಗುತ್ತೆ. ಅದು ಜನವರಿ ತಿಂಗಳು, ಸುಮಾರು 33 ವರ್ಷಗಳ ಹಿಂದೆ ಇದೇ ರೀತಿ ಸೌದಿ ಅರೇಬಿಯಾದಲ್ಲಿ ಭೀಕರ ಚಳಿ ಆವರಿಸಿತ್ತು. ಆಗ ಅಲ್ಲಿನ ಟೆಂಪರೇಚರ್ -9.3 ಡಿಗ್ರಿಗೆ ಇಳಿದಿತ್ತು. ಅದು ಸೌದಿಯ ಹಿಸ್ಟರಿಯಲ್ಲೇ ದಾಖಲಾದ ಅತಿ ಕಡಿಮೆ ಟೆಂಪರೇಚರ್. ಎಲ್ಲ ರೆಕಾರ್ಡ್ಸ್ ಇಡೋಕೆ ಶುರು ಮಾಡಿದ್ಮೇಲೆ ಆ ಹಿಸ್ಟ್ರಿಯಲ್ಲಿ. ಆದ್ರೆ ಒಂದು ವ್ಯತ್ಯಾಸ ಇದೆ. ಸೌದಿಯ ತಬುಕ್ ಪ್ರಾಂತ್ಯದಲ್ಲಿ ಬೆಟ್ಟಗಳಿರೋದ್ರಿಂದ ಅಲ್ಲಿ ಚಳಿಗಾಲದಲ್ಲಿ ಆಗಾಗ ಹಿಮ ಬೀಳೋದು ಕಾಮನ್. ಆದ್ರೆ ಈಗ ಹಿಮ ಬಿದ್ದಿರೋ ಅಲ್ ಜೌಫ್ ಇದೆಯಲ್ಲ, ಅದು ಹಾಗಲ್ಲ. ಇದು ಪ್ಲೇನ್ ಡೆಸರ್ಟ್. ಅಲ್ಲಿ ಹಿಮ ಬೀಳೋದು ತುಂಬಾನೇ ಅಪರೂಪ. ಇದರಲ್ಲಿ ಜನ ಒನ್ಸ್ ಇನ್ ಎ ಡೆಕೇಡ್ ಅಥವಾ ದಶಕಕ್ಕೊಮ್ಮೆ ನಡೆಯೋ ವಿಸ್ಮಯ ಅಂತ ಕರೀತಾ ಇದ್ದಾರೆ. ಆದ್ರೆ ಆತಂಕದ ವಿಚಾರ ಏನಂದ್ರೆ, ಈ ಅಪರೂಪದ ಘಟನೆಗಳು ಈಗ ಪದೇ ಪದೇ ನಡೀತಾ ಇದಾವೆ. ದುಬೈ ಪ್ರವಾಹಕ್ಕೂ ಇದಕ್ಕೂ ಲಿಂಕ್ ಇದೆಯಾ? ಸ್ವಲ್ಪ ಫ್ಲಾಶ್ ಬ್ಯಾಕ್. ಕಳೆದ ಏಪ್ರಿಲ್ ತಿಂಗಳು 2024ರ ಏಪ್ರಿಲ್ ದುಬೈನಲ್ಲಿ ಏನಾಗಿತ್ತು ನೆನಪಿದೆಯಾ ನಿಮಗೆ ಸ್ನೇಹಿತರೆ? ಮಳೆಯೇ ಕಾಣದ ದುಬೈನಲ್ಲಿ ಆಕಾಶ ತೂತು ಬಿದ್ದ ಹಾಗೆ ಮಳೆ ಸುರಿದಿತ್ತು. ಏರ್ಪೋರ್ಟ್ಗಳು ಮುಳುಗಿ ಶಟ್ ಡೌನ್ ಆಗಿದ್ವು. ರಸ್ತೆಗಳಲ್ಲಿ ದೋಣಿಯನ್ನ ಓಡಿಸೋ ಪರಿಸ್ಥಿತಿ ಬಂದಿತ್ತು. ಅವತ್ತು ದುಬೈ ಮುಳುಗ್ತು.
ಇವತ್ತು ಸೌದಿ ಹೆಪ್ಪುಗಟ್ಟಿದೆ. ಈ ಎರಡೂ ಘಟನೆಗಳಿಗೆ ಲಿಂಕ್ ಇದೆ. ಇದನ್ನೇ ವಿಜ್ಞಾನಿಗಳು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂತ ಕರೀತಾರೆ. ಮಳೆ ಬಂದರೆ ಊರು ಮುಳುಗೋ ಹಾಗೆ ಬರೋದು, ಬಿಸಿಲು ಬಂದರೆ ಸುಟ್ಟು ಕರಕಲ ಆಗೋ ಹಾಗೆ ಸುಡೋದು, ಚಳಿ ಬಂದರೆ ರಕ್ತ ಹೆಪ್ಪುಗಟ್ಟೋ ಹಾಗೆ ಚಳಿ ಆಗೋದು, ಎಲ್ಲ ಮಂಜು ಬಂದ್ಬಿಡೋದು. ಮರುಭೂಮಿ ವಾತಾವರಣದ ಪ್ಯಾಟರ್ನ್ ಪೂರ್ತಿ ಶಿಫ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. ಮರುಭೂಮಿಯಲ್ಲಿ ವಿಂಟರ್ ಗೇಮ್ಸ್. ಇಲ್ಲಿ ಇನ್ನೊಂದು ಬಲವಾದ ಆಯಾಮ ಇದೆ. ಒಂದ್ ಕಡೆ ಪ್ರಕೃತಿ ಹೀಗೆ ಮ್ಯಾಜಿಕ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಸೌದಿ ಸರ್ಕಾರದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋಣ ಅಂತ ನೋಡ್ತಾ ಇದೆ. 2029ರಲ್ಲಿ ಏಷ್ಯನ್ ವಿಂಟರ್ ಗೇಮ್ಸ್ ನಡೆಸೋಕೆ ರೆಡಿ ಆಗ್ತಾ ಇದೆ ಸೌದಿ. ನೀವು ನಂಬ್ತೀರಾ? ಸೌದಿಯ ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ನಿಯೋಮ್ ಸಿಟಿಯ ಭಾಗವಾಗಿ ಟ್ರೋಝೀನಾ ಅನ್ನೋ ದೊಡ್ಡ ಸ್ಕೀ ರೆಸಾರ್ಟ್ ಕಟ್ಟಲಾಗ್ತಿದೆ. ಇದು ಜಬಲ್ ಅಲ್ ಲಾಸ್ ಬೆಟ್ಟದ ಹತ್ತಿರನೇ ಇರೋದು. ಅಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಕೃತಕವಾಗಿ ಹಿಮವನ್ನ ಸೃಷ್ಟಿ ಮಾಡಿ ಒಲಿಂಪಿಕ್ಸ್ ತರಹದ ಗೇಮ್ಸ್ ನಡೆಸೋದು ಅವರ ಪ್ಲಾನ್. ವಿಪರ್ಯಾಸ ನೋಡಿ, ಮನುಷ್ಯ ಕೃತಕವಾಗಿ ಹಿಮ ಸೃಷ್ಟಿ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾನೆ, ಆದರೆ ಪ್ರಕೃತಿ ನೀನು ಯಾಕೋ ಇಷ್ಟೊಂದು ಕಷ್ಟಪಡ್ತೀಯ, ಮೊಹಮ್ಮದ್ ಬಿನ್ ಸಲ್ಮಾನು ತಗೋ ನಾನೇ ಸುರಿಸ್ತೀನಿ ಅನ್ನೋ ರೀತಿಯಲ್ಲಿ ಅಲ್ಲಿ ಒರಿಜಿನಲ್ ಹಿಮವನ್ನು ಸುರಿಸ್ತಾ ಇದೆ. ಸೌದಿಯ ಪಟ್ಟದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೆ. ಸ್ನೇಹಿತರಲ್ಲಿ, ಮರುಭೂಮಿಲಿ ಕೃತಕ ಹಿಮ ಮಾಡೋ ಯೋಜನೆ ಇದೆಯಲ್ಲ, ಅದಕ್ಕೆ ಪರಿಸರವಾದಿಗಳು ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಕೃತಕ ಹಿಮ ಮಾಡೋಕ್ಕೆ ಎಷ್ಟು ನೀರು ಬೇಕು ಗೊತ್ತಾ ಮರುಭೂಮಿಲಿ? ಆಟ ಆಡೋಕ್ಕೆ ಇಷ್ಟೆಲ್ಲ ಶೋಕಿ ಬೇಕಾ ನಿಮಗೆ? ಮರುಭೂಮಿಲಿ ಬರೀ ನೀರಲ್ಲ, ಎನರ್ಜಿ ಎಷ್ಟು ಬೇಕಾಗುತ್ತೆ ಮಾಡೋಕ್ಕೆ? ಇದು ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಅಷ್ಟರಲ್ಲಿ ಪ್ರಕೃತಿನೇ ಹಿಮ ಸುರಿಸೋಕೆ ಶುರು ಮಾಡಿದೆ, ನ್ಯಾಚುರಲ್ ಆಗಿನೇ. ಪ್ರಳಯದ ಮುನ್ಸೂಚನೆನ ಸೋಷಿಯಲ್ ಮೀಡಿಯಾದಲ್ಲಂತೂ ಬೇರೆದೇ ಚರ್ಚೆ. ಮುಗಿತು ಬಿಡಿ, ಎಲ್ಲ ಹೋಗೋ ಕಾಲ ಇದು, ಎಲ್ಲರಿಗೂ ಬಂದಿದ್ದ ಟೈಮ್ ಬಂದಿದೆ ಹೋಗೋಕೆ ಅಂತೇಳಿ. ಈ ಪ್ರತಿಯೊಂದು ಧರ್ಮ ಮತಗಳಲ್ಲೂ ಕೂಡ ಯುಗ ಮುಗಿಯುತ್ತೆ ಅಥವಾ ಈ ಕೆಟ್ಟ ಕಾಲ ಮುಗಿಯುತ್ತೆ, ಯಾರೋ ಒಬ್ರು ಬಂದು ಕಾಪಾಡ್ತಾರೆ, ಎಲ್ಲ ಸರಿ ಮಾಡಿಬಿಡ್ತಾರೆ ಅನ್ನೋದು ಎಲ್ಲ ಧರ್ಮಗಳಲ್ಲೂ ಇದೆ ಅಲ್ವಾ? ಅದೇ ರೀತಿ ಈಗ ಮುಸ್ಲಿಮರಲ್ಲೂ ಕೂಡ ಧಾರ್ಮಿಕ ಗ್ರಂಥದಲ್ಲಿರೋ ಒಂದು ಮಾತು ಸಿಕ್ಕಾಪಟ್ಟೆ ಶೇರ್ ಆಗ್ತಿದೆ ಸೌದಿಲಾಗಿರೋದ್ರಿಂದ. ಅದೇನು ಅಂದರೆ, ಅರೇಬಿಯಾದ ಮರುಭೂಮಿಗಳು ಮತ್ತೆ ಹಸಿರು ಹುಲ್ಲುಗಾವಲುಗಳು ಮತ್ತು ನದಿಗಳಾಗಿ ಬದಲಾಗೋವರೆಗೂ ಅಂತ್ಯಕಾಲ ಬರೋದಿಲ್ಲ ಅನ್ನೋದು ಪ್ರವಾದಿಗಳ ವಾಣಿ ಅಂತ. ಈಗ ಸೌದಿಯಲ್ಲಿ ಮರುಭೂಮಿ ಹಸಿರಾಗ್ತಿರೋದು, ಅಲ್ಲಲ್ಲಿ ನದಿಗಳು ಹರಿಯೋದು ಮತ್ತು ಈಗ ಹಿಮ ಬೀಳ್ತಿರೋದನ್ನ ನೋಡಿ, ಇದನ್ನ ಜನ ಸೈನ್ಸ್ ಆಫ್ ಎಂಡ್ ಟೈಮ್ಸ್ ಅಥವಾ ಪ್ರಳಯದ ಸೂಚನೆ ಅಂತ ನಂಬ್ತಾ ಇದ್ದಾರೆ. ಇದು ಧಾರ್ಮಿಕ ನಂಬಿಕೆ ವಿಚಾರ, ಇದ್ರ ಬಗ್ಗೆ ನಾವು ಹೆಚ್ಚೇನು ಹೇಳೋಕ್ಕಾಗಲ್ಲ. ಆದರೆ ಒಂದು ವಿಚಾರವಂತೂ ಸತ್ಯ, ನಾವು ಇದನ್ನ ಪ್ರಳಯ ಅಂತ ಕರಿತೀವೋ ಅಥವಾ ಕ್ಲೈಮೇಟ್ ಎಮರ್ಜೆನ್ಸಿ ಅಂತ ಕರಿತೀವೋ, ಹೆಸರು ಏನೇ ಇರಲಿ, ರಿಸಲ್ಟ್ ಮಾತ್ರ ಒಂದೇ. ಪ್ರಕೃತಿ ತನ್ನ ಸಮತೋಲನವನ್ನು ಕಳ್ಕೊಳ್ತಾ ಇದೆ. ಎಲ್ಲಿ ಮಳೆ ಬೇಕೋ ಅಲ್ಲಿ ಬರಗಾಲ ಇದೆ, ಎಲ್ಲಿ ಬಿಸಿಲು ಬೇಕೋ ಅಲ್ಲಿ ಪ್ರವಾಹ ಬರ್ತಾ ಇದೆ. ಸೌದಿ ಅರೇಬಿಯಾದ ಈ ಹಿಮಪಾತ ಕೇವಲ ಕಣ್ಣಿಗೆ ಹಬ್ಬ ನೀಡೋ ಸುಂದರ ದೃಶ್ಯ ಅಲ್ಲ, ಮುಂದಿನ ದಿನಗಳಲ್ಲಿ ಜಗತ್ತು ಎದುರಿಸಬೇಕಾಗಿರೋ ಕಠಿಣ ಪರಿಸ್ಥಿತಿಯ ಒಂದು ಸ್ಯಾಂಪಲ್. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ಪೀಳಿಗೆಗೆ ಕೊಡೋದು ಬರೀ ಮರುಭೂಮಿಯಲ್ಲ, ಬದುಕೋಕೆ ಅಸಾಧ್ಯವಾದ ನರಕವನ್ನು. ನಿಮಗೇನನ್ಸುತ್ತೆ? ಸೌದಿಯ ಈ ಬದಲಾವಣೆ ಆಶ್ಚರ್ಯ ತಂದಿದೆಯಾ ನಿಮಗೆ? ನೀವು ನೋಡಿದ್ರೆ ಇದನ್ನು, ಈಗ ನೋಡಿದ್ರಲ್ಲ, ಈಗ ಏನು ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ, ನಿಮ್ಮ ನಾಲೆಜನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಬೇರೆ ಬೇರೆ ವಿಚಾರಗಳಲ್ಲಿ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ನೀವು ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ.